ಸ್ನೇಹಿತರೆ, ಇದೀಗ ನಮ್ಮ ಜೊತೆಯಲ್ಲಿ SDPI ಪಕ್ಷದ ಅಭ್ಯರ್ಥಿಯಾದ ಅಫ್ಸರ್ ಕುಡ್ಲಿಪಟ್ಟೆ ಸರ್ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಹೇಗಿದೆ ಜನರ ರೆಸ್ಪಾನ್ಸ್, ಯಾವ ರೀತಿ ಬರ್ತಾ ಇದೆ ಸರ್ ಈಗ? ಸರ್, ನಾನು ಯಾವ ಗಲ್ಲಿಗೆ ಹೋದ್ರು, ಯಾವ ಹಳ್ಳಿಗೆ ಹೋದ್ರು, ಯಾವ ಬೀದಿಗೆ ಹೋದ್ರು ಜನರು ವಾಲಂಟಿಯರ್ ಆಗಿ ನನಗೆ ಬಹಳ ಉತ್ತಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ 1.5 ಲಕ್ಷದಷ್ಟು ಅಹಿಂದ ಮತಗಳಿವೆ. ಅಹಿಂದ ಮತಗಳಿರುವಂತಹ 1.5 ಲಕ್ಷದ ಕ್ಷೇತ್ರದಲ್ಲಿ ಒಂದು ಬಿ ಫಾರ್ಮ್ಗಾಗಿ ಇಷ್ಟು ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿಯನ್ನ ಇಲ್ಲಿರುವಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಏನು ತಂದಿಟ್ಟಿದ್ದಾವೆ, ಇವರಿಗೊಂದು ತಕ್ಕ ಪಾಠ ಕಲಿಸಬೇಕು. ಜೊತೆಗೆ ಪಾಠದ ಜೊತೆಗೆ ಒಂದು ಹೊಸ ರಾಜಕೀಯ ಶಕ್ತಿಯನ್ನ ಹುಟ್ಟಾಕ್ಬೇಕೆಂಬಂತಹ ನಿಟ್ಟಿನಲ್ಲಿ SDPI ಪಕ್ಷವನ್ನ ಪರ್ಯಾಯವಾಗಿ ಬೆಂಬಲಿಸುವಂತ ತೀರ್ಮಾನವನ್ನು ಮಾಡಿದ್ದಾರೆ. ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸರ್, ಈಗ ತಾವು ಅಲ್ಪಸಂಖ್ಯಾತರ ಸಮೂಹದ ಬಿಟ್ಟು ಈಗ ಬೇರೆ ಬೇರೆ ಸಮೂಹದ ಜೊತೆ ಕೂಡ ತಾವು ಈಗ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ನಿಮಗೆ? ಸರ್ ನೋಡಿ, ನಾನು 25 ವರ್ಷದ ನನ್ನ ಈ ಹೋರಾಟದ ಬದುಕಿನಲ್ಲಿ ಎಲ್ಲ ವರ್ಗದವರ ಸಮಸ್ಯೆಗೆ ನಾನು ಹೋರಾಟ ಮಾಡಿದ್ದೇನೆ. ಅದು ಡಾಕ್ಟರ್ ಸರೋಜಿನಿ ಮಹಿಷಿ ಜಾರಿಗಾಗಿ ಹೋರಾಟ ಇರ್ಬೋದು, ಕನ್ನಡಿಗರಿಗೆ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕಂತ ಹೇಳಿ ಚರ್ಚ್ಗಳ ಮೇಲೆ ಅಟ್ಯಾಕ್ ಆದಾಗ, ಕೋಲಾರ್ನ ಚರ್ಚ್ನ ಮೇಲೆ ಅಟ್ಯಾಕ್ ಆದಾಗ ಅಲ್ಲಿಯ ಆರ್ಚ್ ಬಿಷಪ್ಗೆ ಭೇಟಿಯಾಗಿ ಅವರಿಗೆ ಲೀಗಲ್ ಏಡ್ ಅನ್ನ ಕೊಟ್ಟಿರೋದಿರ್ಬೋದು, ದಿನೇಶ್ ಕನ್ಯಾಡಿ ಎಂಬಂತಹ ದಲಿತ ಯುವಕನ ಕೊಲೆಯಾದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಿಂದ ಮಂಗಳೂರು ಜಿಲ್ಲಾಧಿಕಾರಿ 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿರುವಂತಹ ಮಗ. ಅದೇ ರೀತಿ ಉಡುಪಿಯಿಂದ ಬೆಳಗಾವಿಯವರೆಗೆ ಒಳ ಮೀಸಲಾತಿ ಮತ್ತು 2B ರಿಸರ್ವೇಶನ್ ನ ರಿಸ್ಟೋರೇಷನ್ ಗೆ ಬೇಕಾಗಿ 10 ಜಿಲ್ಲೆಗಳಲ್ಲಿ ಪಾದಯಾತ್ರೆ ಮಾಡಿರುವಂತ ನಾನು 4 ಕೇಸು ನನ್ನ ಮೇಲೆ ಬಿದ್ದಿದೆ, ಆ ಹೋರಾಟದ ಕೇಸು. ಹಾಗಾಗಿ ಇವತ್ತು ನನ್ನ ಪರವಾಗಿ 20 ಜನರ ಒಳ ಮೀಸಲಾತಿ ಪರ ಹೋರಾಟಗಾರರ ತಂಡ 23 ವಿಲೇಜ್ಗಳಲ್ಲಿ ಮಾದಿಗ ಕಮ್ಯುನಿಟಿಯ ವೋಟ್ ಬೇಸ್ ಇದೆ, ಅಲ್ಲಿ ವಾಲಂಟಿಯರ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಅವರು ದಾವಣಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ ಮಾಡ್ಕೊಂಡು ಬಂದ್ರು, ಮಿನಿ ಬಸ್. ನಾನು ಅವರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ಹೋದೆ. ಅವ್ರು ಹೇಳಿದಂತ ಮಾತೇನಂದ್ರೆ, ಅಫ್ಸರ್ ಕೊಡ್ಲಿಪೇಟೆಯವರನ್ನ ನಾವು ಇವತ್ತು ನೋಡ್ತಾ ಇಲ್ಲ, ನಮ್ಮ ಸಮುದಾಯದ ಕಷ್ಟ ಸುಖ ದುಃಖ ದುಮ್ಮಾನದಲ್ಲಿ ನೀವು ಬಂದಿದ್ದೀರಾ, ನಿಮ್ಮ ಪರವಾಗಿ ನಾವು ನಮ್ಮದೇ ಹಣ ಹಾಕೊಂಡು, ನಮ್ಮದೇ ಟೀ ಕುಡ್ಕೊಂಡು, ನಮ್ಮದೇ ಖರ್ಚಿನಲ್ಲಿ ನಾವು ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸ್ತೇವೆ. ಒಂದೇ ಒಂದು ನಿಮ್ಮಿಂದ ನಾವು ನಿರೀಕ್ಷೆ ಮಾಡೋದೇನಂದ್ರೆ, ಇದುವರೆಗೆ ನೀವು ಬೀದಿಯಲ್ಲಿ ಏನು ಹೋರಾಟ ಮಾಡಿದ್ದೀರಾ, ವಿಧಾನಸಭೆಯಲ್ಲಿ ಒಳ ಮೀಸಲಾತಿಗಾಗಿ ಧ್ವನಿ ಎತ್ತಬೇಕೆಂಬಂತಹ ಒಂದು ಸಲಹೆಯನ್ನ ನನಗೆ ಕೊಟ್ಟರು. ನಾನು ಅವರಿಗೆ ರಿಟರ್ನ್ ಸಲಹೆ ಕೊಟ್ಟೆ. ಅಫ್ಸರ್ ಕೊಡ್ಲಿಪೇಟೆ ಯಾವುದೋ ಬೆಳ್ಳಿ ಸ್ಪೂನ್ ಅಲ್ಲಿ, ಚಿನ್ನದ ಸ್ಪೂನ್ ನಲ್ಲಿ ಫಾಸ್ಟ್ ಮಾಡುವಂತ ಕುಟುಂಬದಿಂದ ಬಂದವನಲ್ಲ. ಈ ಹಳ್ಳಿಯಲ್ಲಿ ಬೆಳೆದಂತ ಒಬ್ಬ ಬಡ ರೈತಾಪಿ ಕುಟುಂಬದಿಂದ ಬಂದವನು. ನಮಗೆ ನಿಮ್ಮ ಸಮಸ್ಯೆ ಅರ್ಥ ಆಗಿದೆ. ಖಂಡಿತ ನಾನು ಎಲ್ಲಾ ವರ್ಗದ ಜನರ ಧ್ವನಿಯಾಗಿ ವಿಧಾನಸಭೆ ಪ್ರವೇಶಿಸ್ತೀನಿ ಎಂಬಂತ ಭರವಸೆ ಕೊಟ್ಟಿದ್ದೇನೆ. 5,000 ಕ್ರಿಶ್ಚಿಯನ್ ಮತಗಳಿವೆ. ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆಲ್ಫೋನ್ಸೋ ಫ್ರಾಂಕೋರ್ ಅವರು ನನ್ನ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ. ಕ್ರಿಶ್ಚಿಯನ್ ಗಲ್ಲಿಗಳಿಗೂ ಮನೆಗಳಿಗೂ ನಾನು ಭೇಟಿ ಕೊಡ್ತಾ ಇದ್ದೇನೆ. BS ಬಿಂದ್ರಾ ಸಿಖ್ ಸಮುದಾಯದ ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ, ಇವತ್ತು ಅವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದಾರೆ. ಎಲ್ಲಾ ನಾಯಕರು ಮತ್ತು ದಲಿತ್ ಮೈನಾರಿಟಿ ಸೇನೆಯ AJ ಖಾನ್ ಇರ್ಬೋದು, ಅದೇ ರೀತಿ ಅಬ್ದುಲ್ ರಜಾಕ್ ಇರ್ಬೋದು, ನಮ್ಮ ಸ್ಕಾಲರ್ ಆಕ್ಟಿವಿಸ್ಟ್ ಮತ್ತು ಡಿಬೇಟಿಸ್ಟ್, ಎಲ್ಲಾ ವಿಚಾರದಲ್ಲೂ ಕೂಡ ನನಗೆ ಬಹಳಷ್ಟು ಜನರು, ಭೀಮಾರ್ಮ್ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಬಹಳಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇರ್ಬೋದು, ಆಲ್ ಕಮ್ಯುನಿಟಿ, ಆಲ್ ಆಕ್ಟಿವಿಸ್ಟ್ ಗಳ ಸಪೋರ್ಟ್ ನನಗೆ ಸಿಗ್ತಾ ಇದೆ. ಬಹಳ ಉತ್ತಮವಾದಂತ ಫಲಿತಾಂಶ. ಈ ಬಾರಿ ಒಂದು ಪಾಠವನ್ನ ದಾವಣಗೆರೆ ದಕ್ಷಿಣ ಇತಿಹಾಸದಲ್ಲಿ ಇವರು ಈ ಒಂದು ಸೋಕಾಲ್ಡ್ ಪಕ್ಷಗಳಿಗೆ ಕಲಿಸ್ಲಿಕ್ಕಿದ್ದಾರೆ ಮತದಾರ.